ಕೈಗೊಂಬೆ ಕಮರಿದ ಭೂಮಿಯ ಮೇಲೆ ಬೆಳೆಯಲಾರವು ರಾಗ ರತಿಗಳ ಗಿಡಮರ ಬಳ್ಳಿಗಳು. ಕೊಡಲಾರರು ಅವರಿಗೆ ಯಾರು ಆಶ್ರಯದ ನೆರಳು. ಎಲೆ ಬಣ್ಣದ ಹೆಣ್ಣೆ, ಈ ಕುಬೇರ್ ಕಿರಣ್ ರಾಜನ ಪ್ರವಾಹದ ಪ್ರಳಯದ ಸೆಳಿವಿಗೆ ಬಿದ್ದ ಹಾಗಿದೆ ನಿನ್ನ ಬಾಳ ನೌಕೆ. ಅದೃಷ್ಟದ ಆಹ್ವಾನಕ್ಕೆ ನಾನೆಷ್ಟು ಬೇಗ ಅರ್ಹಳಾಗುತ್ತಾಳೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಇಂಥ ಗುಣವಂತ ಗಂಡನನ್ನು ಪಡೆಯಬೇಕಾದ್ರೆ ನನ್ನ ತಂದೆ ತಾಯಿಗಳು ಮಾಡಿದ ಪುಣ್ಯವೇ ಇರಬೇಕು. ಇಷ್ಟು ಬೇಗ ಈ ಸೌಭಾಗ್ಯ ನನ್ನ ಪಾಲಿಗಾಗುತ್ತೆ ಅಂತ ನಾನು ತಿಳ್ಕೊಂಡಿರಲೇ ಇಲ್ಲ. ಬೇಟೆಗಾರನೆದುರು ಭಯಪಡುವ ಹರಿನಾಕ್ಷಿ, ವಿಷಕಾರವ ಈ ಸೇಡಿನ ಸರ್ಪಕ್ಕೆ ಪ್ರೇಮ ಕ್ಷೀರ ಉಣಿಸುವ ಮುನ್ನ ನಾ ತೋರಬೇಕು ಇವಳಿಗೊಂದು ಪ್ರತ್ಯಕ್ಷ ಸಾಕ್ಷಿ. ಏನು ಒಬ್ಬರೇ ನಗ್ತಾ ಇದ್ದೀರಲ್ಲ? ಈ ನಿಮ್ಮ ಆನಂದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಾನು ಸ್ವಲ್ಪ ಸಂತೋಷ ಪಡಬಹುದಲ್ವಾ? ಹೇಳಲೇಬೇಕಾದ ವಿಷಯ ನೀನು. ಇತ್ತ ಬಾ, ಹತ್ತ ನೋಡು. ಭೂಮಿಯನ್ನು ಚುಂಬಿಸಲು, ಅಂಬರವನ್ನು ಚುಂಬಿಸಲು ಭೂಮಿ ಬೆಟ್ಟಗಳೆಂಬ ಬಾಹುಗಳಿಂದ ಬರದಿಂದ ಮುಂಚಾಚಿದರು ಆ ಅಂಬರದ ಮನ ಮೋಹ ಮೋಡಗಳು ಚಂಚಲವಾಗಿ ಅದರ ಕೈಗೆ ಸಿಗದೆ ಮುಂದೆ ಸಾಗುತ್ತವೆ. ಆ ಅಂಬರದ ಹಟ್ಟಾಸ ಈ ಭೂಮಿ ಪಡುವ ಸಂಕಟ ವಿರಸ ನೋಡಿದರೆ ನನಗೆ ಆಶಾಸ್ಪದವಾಗುತ್ತದೆ. ನೀನು ಹಾಸ್ಯದಲ್ಲಿ ಸ್ವಾಮಿ ನಿಜವಾದ ಪ್ರೀತಿಯ ಸ್ವಾರಸ್ಯ ಇರುವುದು. ಅದರಲ್ಲಿ ಅಡಗಿರುವುದೇನು ಅಂತಹ ರಹಸ್ಯ? ನೋಡಿ, ಪ್ರೇಮ ಎಂಬ ಅಂಬರದಲ್ಲಿ ಆ ಮಳೆ ಹನಿ ಕಾತರಿಸದಿಂದ ಭೂಮಿಯನ್ನು ತೊಯಿಸಲು ಚದುರದ ಮೋಡಗಳೆಲ್ಲ ಒಟ್ಟಿಗೂಡಿಸುತ್ತಿದೆ. ಆ ಮೋಡಗಳಿಂದ ಭೂಮಿಯ ಹೃದಯ ತೊಯ್ದು ಕುಸುಮ ಅರಳುತ್ತಿದೆಯಲ್ಲ. ಅನುರಾಗದ ಮಧುವನ್ನು ಇರಲು ಬಂದ ಈ ಭ್ರಮರಕ್ಕೆ ನೀಡುವುದಿಲ್ಲವೇ ಈ ನನ್ನ ಅಮರಜೇನನ್ನು? ನಿಮಗಾಗಿ ಅರಳಿ ನಿಂತರೆ ಈ ಹೂವಿನ ಸೌಂದರ್ಯವನ್ನು ಹೀರಲು ನಿಮಗೆ ಸಂಕೋಚವೇ? ಹಾಗಾದರೆ ಈಗಲೇ ಪ್ರಾರಂಭ ಮಾಡಲೇ ನಮ್ಮ ಪ್ರಳಯ ಗೀತೆ. ಹಾ, ಅದಕ್ಕಿಂತ ಮೊದಲು ಈ ಹಾಲು ತೆಗೆದುಕೊಳ್ಳಿ. ಅದರ ಅಮೃತವನ್ನು ಸವಿಯುವ ನನಗೆ ಈ ಹಾಲಿನ ಸವಿಯತಕ್ಕೆ ಓಹೋ, ಅಷ್ಟೊಂದು ಕಾತರವೇ ನಿಮಗೆ? ಮೊದಲನೇ ರಾತ್ರಿ ಪಡುವ ಕಾತರವೇ ಕೊನೆಯವರೆಗೆ ಉಳಿಯುವ ಸವಿ ನೆನಪು. ನೀವು ಬಹಳ ರಸಿಕರು ಅಂತ ಕಾಣುತ್ತೆ. ಈ ರಮಣೀಯವಾದ ರಾತ್ರಿಯ ಪ್ರತಿ ರಸನಂಶ ಕಳಿಸಲು ನಮ್ಮಂತ ರಸಿಕರೇ ಆಗಬೇಕು. ನೀನು ಮನಮೆಚ್ಚಿದ ನಾಟ್ಯ ಮಯೂರಿ ನನ್ನ ಮನೆಗೆ ಮಡದಿಯಾಗಿ ಬಂದಾಗ ನನ್ನ ಮನೆಗೆ ಬಂದಿದೆ ನಾಟ್ಯ ನೋಡುವ ಹೆಬ್ಬಯಕೆ.
ಭಕ್ತಿ. ದೇವರಿಗೆ ತೋರಬೇಕಾದ ಭಕ್ತಿ ನನ್ನಂತಹ ಮಾನವನ ಮೇಲೆ. ಪತಿಗೆ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕೆ ಮಿಗಿಲಾದ ದೈವವೇ ಇಲ್ಲ. ಕಲ್ಲು ದೇವರ ಮುಂದೆ ಪೂಜೆ ಮಾಡಿದರೆ ಆ ಕಲ್ಲು ದೇವರು ಪ್ರತ್ಯಕ್ಷವಾಗಿ ನಿನ್ನ ಇಷ್ಟಾರ್ಥಗಳನ್ನು ಪೂರೈಸಬಹುದು. ಆದರೆ ಈ ಪತಿಯು ಆ ಇಷ್ಟಾರ್ಥಗಳನ್ನು ಪೂರೈಸಬೇಕಲ್ಲ. ಒಲವೆಂಬ ಕಾಮಧೇನು ಒಲಿದು ಬಂದಾಗ ಇಷ್ಟಾರ್ಥಗಳು ಪೂರೈಸುವುದೇನಿಲ್ಲ ಬಂತು ಸ್ವಾಮಿ. ಕಲ್ಲಿನ ದೇವರನ್ನು ಧ್ಯಾನ ಮಾಡಿ ಒಲಿಸಿಕೊಂಡರೆ, ಆದರೆ ಕಾಲಕೂಟ ವಿಷಕಾರುವ ಈ ಘಟ ಸರ್ಪದಿಂದಿರುವ ಪತಿಯನ್ನು ನಾನು ಒಲಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ಸತಿಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ತನ್ನ ಪತಿ ಭಕ್ತಿಯಿಂದ ಆ ಮಹಾಸತಿ ಸತ್ಯವಾನ ಸಾವಿತ್ರಿ ಸತ್ತು ಹೋದ ಗಂಡನನ್ನ ಮರಳಿ ಪಡೆಯಲಿಲ್ಲವೇ? ಈ ಗಂಡನೇ ನಿನಗೆ ಯಮನಾಗಿ ಬಂದಾಗ ಮುತ್ತೈದೆಯಾಗಿ ಗಂಡನಿಂದ ಪತಿವ್ರೀತಿಯಾದ ನನ್ನ ಪ್ರಾಣ ಹೋಯಿತು ಅಂತ ಆ ಸತಿ ಸಂತೋಷ ಪಡ್ತಾಳಲ್ಲವೇ? ಮುಚ್ಚು ಬಾಯಿ. ಬಲಿಯಾಗಲೇ ಈ ಕುರಿಮರಿ ಈ ಕಟಕನಿಗೆ ಕಟ್ಟಕತೆ ಹೇಳಿದಂಗಾಯ್ತು. ಹಾವಿನ ಬಾಯಿಯಲ್ಲಿ ಕೂತ ಕಪ್ಪೆ ರೆಪ್ಪೆ ಬಡಿಯುತ್ತಾ ನೊಡದ ಕಥೆಯನ್ನು ಹೇಳಿದಂತಾಯ್ತು. ಸ್ವಾಮಿ, ನೀವು ಹಾಸ್ಯ ಮಾಡುತ್ತಿದ್ದೀರಾ? ಹಾಸ್ಯವಲ್ಲ, ಸತ್ಯ ತೋರಿಸಿರುವೆ ನಿನಗೆ ನನ್ನ ನಿಜವಾದ ವೇಷ. ವೇಷಾಗ್ನಿ ಸೇನೆಯಲ್ಲಿ ಹೊತ್ತು ತಂದ ಜ್ವಾರಿ ಅಂತ ಸುಳಿಗಾರಿ ಅಂತಿರುವ ಈ ಸುಡಿನಲ್ಲಿ ನಿನ್ನ ಬಾಳ ಬರದಲ್ಲಿ ಹೋಗುವುದು. ದ್ವೇಷ ದಂಡುರಿಯಲ್ಲಿ ನಿನ್ನ ಬಾಳು ಬರಲಾಗಿ ಹೋಗುವುದು. ಯಾವ ಅಪರಾಧಕ್ಕೋಸ್ಕರ ನನಗೆ ಈ ಶಿಕ್ಷೆ? ಬಣ್ಣದವಳು ನೀನೆಂದು ಮರೆತು ಹಾರಿ ಹೆಣ್ಣು ನಾನು ಎಂಬ ಅಹಂಕಾರದಿಂದ ಆದರ್ಶ ಬಣ್ಣ ಹಚ್ಚಿ ಅವಮಾನ ಮಾಡಿದಕ್ಕೆ. ಯಾರಿಗೆ? ಹೆತ್ತವರಿಗಿಂತಲೂ ಆತ್ಮೀಯರಾದ ನನ್ನ ಒಡೆಯ ಕಿರಣ್ ರಾಜರಿಗೆ. ಕಿರಣ್ ರಾಜ್ ಅವನೊಬ್ಬ ಮನುಷ್ಯನಲ್ಲ, ಮುಂಗೋಪದ ಮತ್ತೆ ಹೀನ. ತನ್ನಲ್ಲಿರುವ ಹಣದ ಬಲದಿಂದ ಮಾನವೀಯರ ಮಾನ ಕಳೆಯಲು ನಿಂತ ಒಬ್ಬ ಮತ್ತೆ ಹೀನ ಮಾನವ. ಅವರ ಬಗ್ಗೆ ತುಸು ಮಾತನಾಡಿದರೆ ನಿನ್ನ ಬಾಯಿ ಚರ್ಮ ಸುಳಿದೇನು ಎಚ್ಚರ. ನಿಮ್ಮ ಮನಸ್ಸಿಗೆ ನೋವಾಗುವಂತಿದ್ದರೆ ನಾನು ಹಾಗೆ ಮಾತನಾಡುವುದಿಲ್ಲ ಸ್ವಾಮಿ. ನಿಮಗೆ ಆತ್ಮೀಯರಾದರೆ ಅವರು ನನಗೂ ಆತ್ಮೀಯರೇ. ಸಾಕು ಮಾಡಿ ನಿನ್ನ ನಾಟಕ. ನಿನ್ನ ಅಭಿನಯ ವೀಕ್ಷಣೆ ಬಂದ ಪ್ರೇಕ್ಷಕ ನಾನಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ಕೊಡಲು ಬಂದ ನರರೂಪ ರಾಕ್ಷಸ. ನೀವೇನಾದ್ರೂ ಅಂದ್ರೆ ನನ್ನನ್ನ ಹೊಡೆರೆ ಬಡೆರೆ ಇಲ್ಲವೇ ಕೊಂದು ಹೋಗಿ. ನಿಮ್ಮ ಪಾದದ ಆಶ್ರಯದ ನೆರಳಿನಿಂದ ನನ್ನನ್ನು ಮಾತ್ರ ದೂರ ಮಾಡಬೇಡಿ ಸ್ವಾಮಿ. ನನ್ನನ್ನು ದೂರ ಮಾಡಬೇಡಿ. ಸಾಕು ಮಾಡಿ ನಿನ್ನ ನಾಟಕ. ನಿನ್ನ ದುಃಖದ ಕಣ್ಣೀರಿನಿಂದ ನನ್ನನ್ನು ಅಭಿಷೇಕ ಮಾಡಿದರು. ಈ ಕಲ್ಲದ ಮೂರ್ತಿ ತೋರನು ನಿನಗಾಗಿ ಕರುಣೆ. ನೀನು ಅಲ್ಲಿ ಇಲ್ಲಿ ಬಿದ್ದು ಎಂಜಲು ಅನ್ನ ತಿಂದು ನಾಯಿ ಅಂತಾಗಬೇಕು ನಿನ್ನ ಬಾಳು. ನಿಮ್ಮನ್ನು ಬಿಟ್ಟರೆ ನನಗೆ ಯಾರು ಗತಿ? ಮಹಾಸತಿ ಎನಿಸಿಕೊಂಡ ಸಾವಿತ್ರಿ ಅನಸೂಯ ಅವರ ಫೋಟೋ ಹಿಡಿದು ಭಿಕ್ಷೆ ಬೇಡುವುದೇ ನಿನ್ನ ಗತಿ. ಇಲ್ಲಿ ಸ್ವಾಮಿ ಇಲ್ಲ. ಒಪ್ಪತ್ತು ಗಂಜಿ ಉಂಡರು ಕೂಡ ನಿಮ್ಮೊಂದಿಗೆ ಒಟ್ಟಿಗೆ ಬಾಳುತ್ತೇನೆ. ನಿಮ್ಮ ಪತಿ ಭಕ್ತಿಯಿಂದ ಆಗಲೇ ನಾನೆಲ್ಲಿಗೆ ಹೋಗಲಾರೆ ಸ್ವಾಮಿ. ಸೇಡಿನ ಜ್ವಾಲಕ್ಕೆ ಜಲಕ್ಕೆ ಕಮರುವುದು ನಿನ್ನ ಬಾಳಲತೆ. ನೀನು ನಾನು ಕೊಡುತ್ತಿರುವ ಒಂದೊಂದು ಕಷ್ಟ ನರಕಕ್ಕಿಂತ ಕಠೋರವಾಗಿರುತ್ತದೆ. ಕಷ್ಟವೇ ನನ್ನ ಪತಿ ಇಷ್ಟವೆಂದು ಬದುಕಿ ನಿಮ್ಮೊಂದಿಗೆ ಒಂದಾಗಿ ಬಾಳುತ್ತೇನೆ. ನಿಮ್ಮಿಷ್ಟದಂತೆ ನಾನು ನಿಮ್ಮ ಜೊತೆ ಒಂದಾಗಿ ಬಾಳುತ್ತೇನೆ. ನೀನು ತಲೆಗಟ್ಟಿದೆ ಎಂದು ಕಲ್ಲಿಗೆ ಜಜ್ಜಬೇಡ. ಅದೇ
ಕೊಟ್ಟೆ ಸ್ವಾಮಿ. ಓಹೋ, ಅಂದರೆ ದೇವರನ್ನು ಒಲಿಸಿಕೊಳ್ಳುವ ಮಹಾಭಕ್ತ ನೀನು. ಈ ಸರಿ, ನೋಡೋಣ. ಈ ನಿನ್ನ ತಪೋಭಂಗಕ್ಕೆ ನಾನು ಕೊಡಲು ಒಂದು ಸಣ್ಣ ತುಣುಕು. ಈ ಸಾಮಾನ್ಯ ಜನಗಳನ್ನ ಯಾಮಾರಿಸಿ ಓಟ್ ಹಾಕ್ಸ್ಕೊಳ್ಳೋ ಚಿಂತೆ. ಈ ಸ್ವಾಮಿಗಳಿಗೆ ಅಮಾಯಕ ಜನ ಸಿಕ್ಕರೆ ಅವ್ರಿಗೆ ನಿಂಬೆಹಣ್ಣು ಮಂತ್ರಿಸಿಕೊಟ್ಟು ಅವ್ರ ಹತ್ರ ದುಡ್ಡು ಕೇಳುವ ಚಿಂತೆ. ಆ ಹೆಣ್ಣು ನಾಯಿಗೆ ಗಂಡು ನಾಯಿ ಚಿಂತೆ, ಈ ಗಂಡು ನಾಯಿಗೆ ಹೆಣ್ಣಾಯಿ ಚಿಂತೆ. ನನಗೆ ನಮ್ಮ ಮನೆಗಿರೋ ನಮ್ಮ ಮಾವನ ಮಗಳು ನಲಿನಿದೆ ಚಿಂತೆ. ನಲಿನಿ ಬಾರೆ. ನನಗೆ ನಿನ್ನದೇ ಚಿಂತೆ ನೋಡು. ಹೌದೌದು, ಯಾಕೆ ಹೇಳು? ನಿಂಗೆ ದವಾಖಾನೆಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನೋಡು, ಅದಕ್ಕೆ ಬರ್ರಿ ನಿಂಗೆ ನಂದ ಚಿಂತೆ. ಲೇ, ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು ಹಿಂದೆ ಬರಬೇಡ, ನನ್ನ ಪ್ರೀತಿ ಮಾಡಂಗಿಲ್ಲ ಅಂತ ಹೇಳಿನೇ ನಿಲ್ಲು. ಅಲ್ಲಪ್ಪ, ಮೊದಲೇ ನಾವು ಬಡಪಾಯಿ ಗಂಡುಗಳು ಅಲ್ಲಪ್ಪ. ಈಗ ನೋಡು, ನಮಗೆ ತಿಳುವಳಿಕೆ ಭಾರಿ ಕಡಿಮೆ ಐತೆ. ಯಾಕೆ ಮಾಮ ಹಿಂಗ್ಯಾಕಂತ ಹೇಳು? ಅಲ್ಲ ನಳಿನಿ, ಕೇಳಿದ ತಕ್ಷಣ ಪ್ರೀತಿ ಕೊಟ್ಟಿಲ್ಲ ಅಂತೇಳಿ ನಿನ್ನಿಂದ ಬರೋದು ಬಿಡಕ್ಕಾಗುತ್ತೇನಪ್ಪ? ಅಲ್ಲ ನಳಿನಿ, ಅಲ್ಲಿ ನೋಡು, ಎಲ್ಲಿ ಅಲ್ಲಿ ನೋಡು, ಅಲ್ಲಿ ಈ ಗುಜ್ಲೋರ್ ಓಣಾಗ್ಲಿದ್ದ ಈ ಕಡೆ ಒಂದು ಎಣ್ಣೆನಾಯಿ ಹೊಂಟತಿಲ್ಲ, ಆದ್ರಿಂದ ಈ ಕಡೆ ಓಣೆಗಳದ್ದು ಒಂದು ಗಂಡ ನಾಯಿ ಹೋಗೈತೆ. ಅದು ಬೊಗಳಿದ್ರು, ಕಚ್ಚಿದ್ರು, ಕಾಕಿರಿಸಿ ಮಗ ಕೂಗಳಿದ್ರು, ನೀನೇ ನನ್ನ ಜೀವ, ನೀನೇ ನನ್ನ ಬಂಗಾರ ಅಂತೇಳಿ ಅದ್ರ ಜೊತೆಗೆ ಸಲಹೆ ಬಳಸಿ ಸಹನೆಯಿಂದ ಅದರನ್ನ ಪ್ರೀತಿ ಮಾಡ್ತೈತೆ ಆ ಗಂಡ ನಾಯಿ. ಅದ್ರಂಗೆ ಕೂಡ ನಾನು ಕಡೆ ಒಣ್ಣೆ ನಾಯಿಯಾಗಿ ನೋಡಪ್ಪ ನಿನ್ನಿಂದ. ನಾನು ಕೂಡ ಅದೇ ತರ ಸಹನೆಯಿಂದ ನಿನ್ನ ಪ್ರೀತಿ ಮಾಡಕತ್ತೀನಿ ನಲಿನಿ. ಅಂದ್ರೆ ನನಗೆ ಹೆಣ್ಣಾಯಿ ಅಂತೆ ನೀನು? ಅಳಬಾಡ ಕಣೆ, ನಿನ್ನ ಕಣ್ಣಾಗ ರಕ್ತ ಬರ್ತೈತೆ. ಪ್ರೀತಿಗೋಸ್ಕರ ಪ್ರಾಣಿಗಳಿಗೆ ಮನುಷ್ಯರಿಗೆ ದೇವರು ಒಂದೇ ರೀತಿಯ ಕೊಟ್ಟಿದ್ದಾನೆ. ಪ್ರೀತಿ ಅನ್ನೋದು ಎಲ್ಲರಿಗೂ ಸರ್ವಸಮ ಅಂತೇಳಿ ದೇವರನ್ನೇ ಪ್ರತ್ಯಕ್ಷ ಮಾಡ್ಬಿಟ್ಟಾನೆ. ಅಲ್ಲಪ್ಪ, ಅಲ್ಲಿ ನೋಡಲ್ಲಿ ಎಲ್ಲಿ ಆ ಹುಣಸೆ ಮರದಾಗ ನಾವು ಅವೆರಡು ಅಕ್ಕಿಗಳು ನೋಡಿ ಹೆಂಗ ಮುದ್ದು ಕೊಟ್ಕೊಂತವ್. ನೀನು ಒಂದ್ ದಿವಸ ನಂಗೆ ಕೊಟ್ಟೇನ? ಇಲ್ಲಿ ನೋಡು, ಎಲ್ಲಿ ಅಲ್ಲಿ ಬೇಲೆಗ ಕಾಂತತಿಲ್ಲ ಕಾಣಕತ್ತ ನೋಡಗ ಕೋಳಿನ ಹುಂಜ ಹೆಂಗ ಓಡಿಸ್ಕೊಂತ ಹೋಗಿ ಪ್ರೀತಿ ಮಾಡಕತ್ತೈತಿ. ಹೌದು ನೋಡು, ಅಲ್ಲಿ ನೋಡು, ಒಳ್ಳೆ ನೋಡ್ಕೊಂಡು ಹೌದು ನನಗೆ. ಅಲ್ಲೊಂದು ಲಾಸ್ಟ್ ನೋಡ್ಬಿಡು. ಹಾ ನೋಡಿದ್ದೆ. ನೋಡ್ದೇನ? ಅಲ್ಲಿ ಹೂವಿನ ಗಿಡದಾಗ ಅಂಜಪ್ಪ ಅವ್ರ ಮಂತ್ಯಾಕ ಆ ಗುಂಗಾಡಿಯಿಂದ ಹೆಂಗ ಗುಂಗಾಡಿ ಸುತ್ತಕತ್ತೈತಿ ನೋಡು. ಕಲ್ತ್ಕ ನೀನ್ ಸ್ವಲ್ಪ ನನ್ನಿಂದ ಸುತ್ತಂಗ ಬರಬ್ಬರಿ ಹಂಗ ಮಾಡಕಂತ ತಿಳ್ಕೊಂಡು ನೀನು ಫಾಲೋ ಮಾಡಕತ್ತೇನ? ಹೌದು. ನೀ ಇನ್ನೊಂದ್ಸಲ ಫಾಲೋ ಮಾಡಿ ಇನ್ನೊಂದ್ಸಲ ಹಿಂಗೇನಾರ ಮಾಡಿದಿ ನಮ್ಮ ಸಾಹೇಬ್ರಿಗೆ ಹೇಳಿ ಡಿಸ್ಮಿಸ್ ಮಾಡ್ತೀನಿ. ಬಲು ಎಚ್ಚರ. ಅಯ್ಯೋ ಕರ್ಮ, ನಿಮ್ಮ ಸಾಹೇಬ್ರು ನಮ್ಮ ಸಾಹೇಬ್ರು
ನಾನೇನು ಮಾಡೋಕ್ಕಲ್ಲ. ಯಾಕಪ್ಪ ಅಂದ್ರೆ ಅವ್ರನ್ನ ಡಿಸ್ಮಿಸ್ ಕಾಲ ಮಾಡೋ ಕಾಲ ನಮಗೆ ಬಂದೆ. ಯಾಕ ಯಾಕಂದ್ರೆ ಅವನಿಗೆ ಮದುವೆ ಆಗೈತೆ, ಆದ್ರೆ ಉಡಿ ತುಂಬ ಕೊಟ್ಟಿಲ್ಲ. ಅವನು ಹುಚ್ಚಾದಂಗೆ ಆಗ್ಬಿಟ್ಟಾನ. ಅವ್ರು ಯಾರು ಮದುವೆ ಆಗಿದ್ದು ಇವನು ಜಗಳಾಡಿದ್ದು ಯಾರೋ ಮದುವೆ ಬಂದಿದ್ದಾಗ ಮೂಗ್ ಬಸವಣ್ಣ ಅವ್ರ ಗುದ್ದಾಡಕ್ಕೆ ಇವ್ರು ಉಡಿ ತುಂಬ ಕೊಡೋದು ಬಿಟ್ಟತೆ. ಅದೇ ಹುಚ್ಚಿನಾಗ ಅದು ಮೆಂಟಲ್ ಆಗಿ ಈಗೇನೋ ಅದನ್ನ ತಿಳ್ಕೊಂಡು ಅವ್ರು ಉಡಿ ತುಂಬ ಕೊಡಕ್ಕೆ ಬಂದಾರ. ಅದೇ ಗುಂಗಿನಾಗ ಅದು ಆಸ್ಪತ್ರೆಗೆ ಯಾವತ್ತು ಬರ್ತದೋ ಗೊತ್ತಿಲ್ಲ. ಅದಕ್ಕೆ ಪಗಾರ ಬರ್ಬೇಕಂದ್ರೆ ನಾನೇ ಸೈನ್ ಹಾಕ್ಬೇಕು. ಅದೇ ಚಿಂತೆಯಾಗ ಅದು ಪ್ಯಾಂಟ್ ಹಾಕಿದ್ರೆ ಜಿಪ್ ಹಾಕಲ್ಲ, ಜಿಪ್ ಹಾಕಿದ್ರೆ ಪ್ಯಾಂಟ್ ಹಾಕಲ್ಲ. ಓ ಯಾವಾಗಲೂ ಮನೆಗೆ ನಾಯಿ ಬಿದ್ದಂಗೆ ಬಿದ್ದಿರ್ತತೆ. ಅದೇ ನನ್ನ ಸಸ್ಪೆಂಡ್ ಮಾಡ್ತದೆ, ನಾನೇ ಸಸ್ಪೆಂಡ್ ಮಾಡ್ತ ಬಿಸಾಕ್ತಾನ. ಏನ್ ತಲೆ ಕೆಟ್ಟಿರ್ದ್ರಿ ನೀವು ದವಾಖಾನ್ಯಾಗ ಅಂತೀನಿ ನಾನು. ಎಲ್ಲರೂ ತಲೆ ಕೆಟ್ಟಿರ್ದಿರ ಬಿಡು. ಅದು ಕರೆಕ್ಟ್ನೆ. ಯಾಕೆ ಹೇಳ್ರಿ, ಅವ್ರು ಬರೀ ಧನ ಚೆಕ್ ಮಾಡ್ತಾವ. ಹೆಂಗಸರು ಎಟ್ಟ ಚೆಕ್ ಮಾಡೇ ಇಲ್ಲ, ಹೌದಿಲ್ಲ? ಹಂಗಾಗಿ ಹೆಣ್ಣು ಸಲ ಬರಗಿಟ್ಟು ಕುಂತವಲ್ಲ ಅವು. ಅದಕ್ಕಂತಾನೆ ನಾವು ತಲೆ ಕೆಟ್ಟಿರ ಸಂಘ ಅಂತೇಳಿ ಸಂಘ ಮಾಡಿವಿ. ಅದಕ್ಕೆ ನಾನೇ ಪ್ರೆಸಿಡೆಂಟು, ನಮ್ಮ ಕಿಷ್ಟಪ್ಪ ಮಾವೇ ಅಡ್ಮಿಟೇಟ್ರು. ತಲೆ ಕೆಟ್ಟಿರ್ಕೊಂಡು ಸಂಘ ಐತೆ. ನಿಮ್ಮ ನೀನು ಊರಾಗ ಇದ್ದಂಗಿಲ್ಲ ಬಿಡು. ಇನ್ನು 108 ಸಂಘ ಅದಾವ. ಸಾಲಗಾರರ ಸಂಘ, ಮುದೇರ್ ಸಂಘ, ಮುಪ್ನೇರ್ ಸಂಘ, ಬೇವರ್ಸಿ ಸಂಘ, ಮೆಂಟಲ್ ಸಂಘ, ಆ ಸಂಘ ಈ ಸಂಘ ಅಂತೇಳಿ 108 ಸಂಘಗಳದಾವ. ಇವೆಲ್ಲ ನಮ್ಮ ದೇಶದಾಗ ಮುಂದುವರಿಬೇಕಂದ್ರೆ ಇಂಥ ಸಂಘಗಳು ಕಟ್ಟಿದ್ರೇನೆ ಸಾಧ್ಯ. ನಿಮ್ಮ ಸಮಸ್ಯೆಗಳು ಭಾಳ ಅದ ಬಿಡಪ್ಪ. ಹಂಗಾದ್ರೆ ಮತ್ತೆ ಈಗ ಹುಡುಗಿಯಿಂದ ಹೋಗಿ ಆಯೋದು, ನಮ್ಮನ್ನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹುಡುಗಿಂದ ತಿರುಗಾಡಿ ಸುಮ್ಮನೆ ಪೋಲಿಯಾಗಿ ವಾಪಸ್ ಬರೋದು. ಆಮೇಲೆ ಈ ನಾಟಕಕ್ಕೆ ಬರ್ತಾರಲ್ಲ ಊರಾಗ, ಅವ್ರು ಸುಟ್ಟಿಗೆ ಸೋರಕ್ಕೆ ಹೋಗೋದು. ಇಂಥ ಸಮಸ್ಯೆಗಳಿದ್ರೆ ನಮ್ಮ ದೇಶ ಹೆಂಗೆ ಉದ್ಧಾರ ಆಗ್ಬೇಕು? ನಮ್ಮ ಸಮಸ್ಯೆಗಳಿಗೆ ನಷ್ಟ ಪರಿಹಾರ ಕೇಳಕ ಸಂಘ ಕಟ್ಟಿ ನೋಡಪ್ಪ ನಾವು. ಯಪ್ಪ, ನಿಮ್ಮಂತ ಪರ್ಸೆಂಟ್ಗಳಿಗೆ ಪ್ರೆಸೆಂಟ್ ಆದ್ರೆ ಮತ್ತೆ ಏನಾಗತ್ತೆ? ನಮ್ಮ ದೇಶ ಹಿಂಗಾಗಿ ಹಿಂಗ ಮುಂದುವರೆದೈತೆ ನೋಡು. ಮತ್ತೆ ಏನಪ್ಪ ಮಾಡೋದು? ನಮ್ಮ ದೇಶ ಯಾವ್ದ್ರ ಮುಂದಿಲ್ಲ ಹೇಳು. ಈಗ ಒಬ್ಬ MLA ದೊತ್ತನ ಇನ್ನೊಬ್ಬ MLA ಬಂದು ಟೂಸ್ ಅಂತ ಹೇಳ್ತಾನ. ಇನ್ನ ಒಬ್ಬ ಸಾಧು ಲುಂಗಿನ ಇನ್ನೊಬ್ಬ ಲುಂಗಿ ಹೇಳ್ತಾನ. ಹಿಂಗ ಆದ್ರೆ ನಮ್ಮ ದೇಶ ಯಾವ್ದ್ರಲ್ಲಿ ಮುಂದೆ ಇಲ್ಲ ಹೇಳು. ಆದ್ರೂ ನೀ ಏನ ಹೇಳೋದೋಸ್ತ, ನಿಮ್ಮಂತ ಪೋಲಿಗಳಿಗೆ ನಮ್ಮ ಸರ್ಕಾರದವ್ರ ನೌಕರಿ ಕೊಡಕ ಬಾಳ ಮುಂದೆ ಅದರಲ್ಲೇ. ಅದಕ್ಕೆ ಇಲ್ಲೇ ಬಂದು ಕುಂತೈತೆ ನಮ್ಮ ದೇಶ. ಚಿನ್ನ, ನಾನ್ ಪೋಲಿ ಆದ್ರೇನು ನಿನ್ನನ್ನು ಪ್ರೀತಿಸುವ ಹಮ್ಮೀರ, ಚಿಮ್ಮಲಿ ನಿನ್ನ ಪ್ರೀತಿಯ ಹನಿ. ಸರಿ ಕೆಸಬಾಯ್ ಸರಿ, ನೀ ಅದಿ ಊರ್ ಗುಡಾಳ ಹೆಂಗಸರು ಸರ್ಗಂಡ್ರ ಸಾಕು. ಬರೀ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ, ನಿತ್ಯ ಪ್ರೇಮ ಹೊಲೆ. ಏಯ್ ನಳಿನಿ, ನನ್ನ ಪ್ರೀತಿ ಬಗ್ಗೆ ಎಷ್ಟೊಂದು ತಪ್ಪಾಗಿ ಮಾತಾಡ್ತೇನೆ. ನಿನಗೋಸ್ಕರ ನಾನು ಎದಾಗ ತಾಜ್ ಮಹಲ್ ಕಟ್ಟಿದ್ದ ಕಡೆ ಅದೆಲ್ಲೋ ಕಟ್ಟಿದ್ದಾನೆ. ಆದ್ರೆ ಅಷ್ಟು ದೊಡ್ಡ ಭಾರವಾಗಿರೋ ತಾಜ್ ಮಹಲ್ ನಾನು ಎದೆ ಕಟ್ಟಿದ್ದೀನಿ. ನಿನಗೋಸ್ಕರ ಒಂದು 2 ಹಾಡು ಹೇಳ್ತೀನಿ ಕೇಳೆ. ಹೇಳು ನನ್ನ ರಾಜ, ಅಷ್ಟೊಂದು ಪವಿತ್ರವಾಗಿ ಪ್ರೀತಿ ಮಾಡ್ತೀಯ ನನ್ನ. ಒಲವಿನ ಹುಡುಗೊರೆ ಕೊಡಲೇನೋ ಮಾತಲ್ಲಿ ಬಂಗಾರ. ಇನ್ನೊಂದು ಟ್ರಾಜಿಡಿ ಸಾಂಗ್ ಐತೆ, ಆಡ್ಲಾ? ಆಡಪ್ಪ, ಇಲ್ಲಿ ಕುಂತು ಬರ್ತಾನೆ ಕೇಳಪ್ಪ. ನೀನು ಕುಂತ್ರೆ ಅದು ಬರಲ್ಲ. ನಿಂದ್ರಬೇಕನ್ನ? ನೀನ್ ನಿಂತ್ರೆ ನಾನು ನಿಂತೈತೆ, ಅದು ಒಳಗಿಂದ ಬರ್ತೈತಿ. ಚಾಲು ಬರೋ ಆಡ್ಲೇನು? ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಮೌನಲು ಮಾಡು ನನ್ನೇ. ಇದು ವಿಷಯನ ನೀರು ಕೆಮ್ಮಕತ್ತಿದ್ದೆ. ನಮ್ಮಂಗಿಲ್ಲ ಹುಡುಗಿಯನ್ನ ನೀರಂತೇಳಿ ವಿಷಯ ಕೊಟ್ಬಿಟ್ರೆ ಎಷ್ಟು ಜನ ಸತ್ತಾಗಿಲ್ಲ. ಎದ್ದು ಕೈಯಾಗ ಗಂಡ್ರು ಟಿವಿಯಾಗ ನೋಡ್ತಿರ್ತಪ್ಪ. ನೀರ್ ತಾನೆ ಕುಡ್ಲಾ? ಕುಡಿ. ನಿಜವಾಗ್ಲೂ ನನ್ನ ಅಷ್ಟು ಪ್ರೀತಿ ಐತಾ? ನನ್ನ ಮೇಲೆ ಅಷ್ಟು ಪ್ರೀತಿ ಐತಾ? ಯಾವ ಪ್ರೀತಿ? ಪ್ರೀತಿ ಬೆಂಕಿ ಹಚ್ಚಲಿ. ನಾಟಕ ಮಾಡಕತ್ತ ನಾಟಕ ಮಾಡೋಕಿ. ಪ್ರೀತಿ ಪ್ರೇಮ ಅಂದ್ರೆ ವಾಂತಿ ನನಗ. ಇದೇ ಖುಷಿಯಾಗ ಒಂದು ಅಂಗ ಪದಗಿದ ಆಡ್ತಿದ್ವಿ. ಏನ್ ಮಾಮ? ಇದೇ ಖುಷಿಯಾಗ ಒಂದು ಸಾಂಗ್ ಆಡ್ತಿದ್ವಿ ಇಬ್ರು ಕಲ್ತು. ಏಯ್ ಮಾಮ, ನೀ ಹೆಂಗಂತಿ ಹಂಗ ಆಡೋಣ? ಚಾಲು ಮಾಡಿ. ಆಗ್ರಪ್ಪ ಸಾಂಗ್.
ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲಕಡಿ ಬಾರೆ ಮೀನಾಕ್ಷಿ ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲಕಡಿ ಬಾರೆ ಜಲಜಾಕ್ಷಿ ಮೀನಾಕ್ಷಿ ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲಕಡಿ ಬಾರೆ ನೀರ್ ಕುಡಿಯಕ್ಕೆ ನೀರ್ ಕುಡ್ಸೋಕಿದ ಇದೇನವ ಮಗಳೇ ಕಲೆಕ್ಟರ್ ಪ್ರೇಮ ಮಾಡಂದ್ರ ಕಿತ್ತಾಗ ಕಾಂಪೌಂಡರ್ ಪ್ರೇಮ ಮಾಡಿ ಅಲ್ವ ಯಪ್ಪ ನಾ ಸುಮ್ಮ ನಿಂತಿದ್ನೆ ಇವ್ ಅದನ್ನಲ್ಲ ನನ್ನ ಕೈ ಚಿಗ್ಗಾಡಿ 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 ಲಚ್ಚರ್ ಹೊಡೆಯಕತ್ತ ನೋಡು ಎಲ್ಲೆಲ್ಲಿ ಮುಟ್ಟಿದನಪ್ಪ ಮುಟ್ಟಿದೆಯಪ್ಪ ದನದಂತವನೇ ಮೊದಲೇ ಬದಗಟ್ಟು ಮಂದವು ವರ್ಷಕ್ಕೆ ಒಂದು ಎರಡು ಮುಟ್ಟಿರ್ತಾವ ಇವು ಹಂಗೆ ಮಾಡ್ತಾವ ದನದಂತಾವ ಇವು ಯಪ್ಪ ಇವ್ ನನಗ ಹೆಣ್ಣಾಗಿ ಅಂದು ಮುಟ್ಟ ಮಾವ ಹಂಗಲ್ಲೋ ಮಾವ ಅಳಗೋಡದಲ್ಲಿ ನಿನ್ನ ಹತ್ರ ಕಣ್ಣಾಗ ರಕ್ತ ಬರ್ತೈತೆ ತಾಳು ತಾಳು ಎಲ್ಲ ರಕ್ತ ಅದು ಒಳಗ ಹೋಗ್ತೈತಿ ನೀನು ಹೊರಗೆ ಬರಂಗಿಲ್ಲ ರಕ್ತ ಅಲ್ಲ ನಲ್ಲಿನಿ ಮಾವ ಬಾ ಮಾವ ಆಕೆ ನನ್ನ ಮುದ್ದಿನ ಸೊಸೆ ನನ್ನ ಮುದ್ದಿನ ಸೊಸೆ ಬಗ್ಗೆ ತಪ್ಪಾಗಿ ಮಾತಾಡ್ತೇನ ಅಲ್ಲಪ್ಪ ಮಾವ ತಾಯಿ ಹೆಂಗ ಆಗ್ಬೇಕಂತೇಳಿ ಪ್ರೇಮ ಪಾಠ ಮಾಡ್ತಿದ್ದೆ ಆ ಹೆಣ್ಣು ನಾಯಿಯಿಂದ ಗಂಡ ಹೋಗಿ ಹೆಂಗ ಪ್ರೇಮ ಮಾಡ್ತಾವ ನೀನು ಹಂಗ ಮಾಡು ಅಂತ ಹೇಳ್ತಿದ್ದಪ್ಪ ಅಷ್ಟೇ ಅದಕ್ಕೆ ನಿನ್ನ ಮಗಳು ಅಳಕತ್ತಾಳಪ್ಪ ನಾನೇನು ಮಾಡ್ಲಿ ಅದೇ ಅಡ್ಲಿ ಹೋಗ್ಕೊಂಡು ಬರ್ತಾರಲ್ಲ ಹಾ ಎಡಗೈ ಅವರು ಹಾ ಅಲ್ಲೇ ಸವಲತ್ತು ಕಡೆ ಹೌದು ಯಾರು ದುಡ್ಡು ಮಾಡ್ಬೇಕ್ರಿ ನಿಮ್ಮಂತವ್ರು ಇದ್ರಲ್ಲ ವೇಸ್ಟ್ ಮಾಡಿ ಮುದ್ಯಾರು ಏನ್ ಮಾಡು ಏ ಮಾವ ಮೊನ್ನೆ ಅಲ್ಲಿ ಆದರೂ ಸಂತ್ಯಾಗ ಆ ಕಾಯಿಗಟ್ಟೆ ಓಣಾಗ ಮುತ್ತಮ್ಮನ ಏ ನಳಿನಿ ನಿಮ್ಮಪ್ಪ ಅಲ್ಲೇ ಮಗಳ ಹತ್ರ ಮಾನ ತೆಗಿಬೇಡ ಜನ ಕುಂತಾರ್ಲಿ ಹೌದು ಹಂಗಾರೆ ನಾನು ನಿನ್ನ ಮಗಳಿದೆ ನೀನು ಬೈಬಾರ್ದು ಆಯ್ತಳಪ್ಪ ಬಾ ನಳಿನಿ ಎಷ್ಟು ಚಂದ ಐತು ನಿನ್ನ ಮಗಳು ಸಾಕಣ ನಿನ್ನ ಮಗಳ ಗಲ್ಲ ಯಪ್ಪ ಏನು ಇವ ನನಗ ಅಲ್ಲ ಸಾವ್ತಾನ ನೋಡು ಅವನು ದಿವಸ ನಮ್ಮೂರಾಗ್ರಾಗ ಮುದ್ದಪ್ಪನ ಎಮ್ಮೆ ತೊಗೊಂಡು ಎಮ್ಮೆ ಮೈ ತೊಳೆದು ಎಮ್ಮೆ ಮೇಲೆ ಕೈಯಾಡ್ಸಿ ಹಂಗೆ ಮಾಡ್ತಾನ ಮಂಗೆ ನಮಗ ಹಂಗೆ ಮಾಡ್ತಾನ ಎಂಬಸ ಚಲೋ ಹುಡುಗವ ಅಯ್ಯೋ ಮಾವ ಏನು ಬಸ್ಸ ಗಿಸ್ಸೆ ಅಂತೇಳಿ ಏಕವಚನ ಮಾತಾಡ್ತೀವಿ ಏ ಇಲ್ಲಪ್ಪ ಬಸವರಾಜೇಂದ್ರ ಅಂತ ಬಿಡಪ್ಪ ನೋಡಪ್ಪ ಈಗ ನಮ್ಮ ಈಗ ನಮ್ಮ ಮಾವ ದಾರಿ ಬಂದಂಗಾಯ್ತು ಈಗ ನಮ್ಮ ಪ್ರೇಮಕ್ಕೆ ಯಾವುದೇ ಅಡ್ಡಿಲ್ಲ ಪರ್ಫೆಕ್ಟ್ ಸಿಕ್ಕಂಗಾಯ್ತು ಮಾವನ ಮಗಳೇ ಇನ್ನೂ ಆಲೋಚನೆ ಮಾಡೋದು ಬೇಡ. ನಮ್ಮ ಪ್ರೇಮಕ್ಕೆ ಪರ್ಮನೆಂಟ್ ಸಿಕ್ಕತ್ತೆ. ನಮ್ಮ ಪ್ರೀತಿಯ ತೇರನ್ನು ಎಳೆಯುವಂತಳಾಗು ಕಾಂತೆ ಮಂತೆ ಯಪ್ಪ ನೋಡಿ ಡುಮ್ಮ ಕಾಂತೆ
ಈ ಉಡಾಳ ಹತ್ರ ಮಾತಾಡೋದು ಬ್ಯಾಡವ, ನೀ ಬಾಳ ಕಡೆಗೆ ಬಾಳವ. ಮಾವ, ಒಂದು ಸಣ್ಣ ಅಳಕಿನಿಂದ ಎಷ್ಟೊಂದು ತಾಪತ್ರೆ ಪಡ್ತಿದೆಯಲ್ಲ ಮಾವ. ಅದಕ್ಕೆ ಹೇಳೋದು ಕಾಲ ಕೂಡಿ ಬರ್ಬೇಕಂತ. ದೊಡ್ಡವ್ರು ಸುಮ್ಮನೆ ಹೇಳಿರೇನ್ರಿ? ಕಪ್ಪನ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಮುತ್ತಿನಂತ ಮಾತು ಹೇಳ್ತೀರಿ ಹುಡುಗ. ಕಪ್ಪನ ಮೂಡಲ ಕರಗಲೇಬೇಕು. ವಯಸ್ಸಿಗೆ ಬಂದ ಹೆಣ್ಮಕ್ಳು ಮನೆಯಲ್ಲಿ ಅರ್ಜೆಂಟ್ ಮದುವೆ ಮಾಡಲೇಬೇಕು ನೋಡಲ್ಲ. ಇಲ್ಲ ಅಂದ್ರೆ ಅಲ್ಲಿ ಬೊಂಬಳ ಕಡೆ ಕುಂತಿರ್ತಾರಲ್ಲ, ಒಂದು 7 ಗಂಟೆ ಮಂದಿ ದಿಸಾಲ ಅದು ಗಟ್ಟಿದ್ವು ಸೇಮ್ ಹೋದ್ರಪ್ಪ ನೋಡಲ್ಲ. ಏನವ್ವ ಜಲ್ದಿ ಮದುವೆ ಮಾಡ್ಕೊಂಗಿಲ್ಲಪ್ಪ. ಅವ್ವ ನಿನ್ನ ವಯಸ್ಸಿನವ್ರು 2 ಮಕ್ಳು ಹೇಳಿದ್ರೆ ಇಲ್ಲೇ ಪಚ್ಚರ ಕೊಟ್ಟು ನನ್ನ ಸೊಸೆನ 2 3 ರೆಡಿಯಾಗಿ ನಾಟ್ಕೊಂಡು ಹೋಗ್ಕೊಂಡ್ರೆ ನೀನ್ ಹಾಕೋ ಹಿಂಗಂತಿಗೆ. ಮಾವ ಮಾವ ಒಂದೇ ನಿಮಿಷ. ಕಡಿ ಯಪ್ಪ, ನಾನು CID ಟ್ರೈನಿಂಗ್ ತಗೊಳಕತ್ತೀನಿ. ನಾ CID ಆಗಿ ಸೂಜಿರಂಡ ಅವ್ರಿಗೆ ಕಳಿಸಿದ ಮೇಲೆನ ನಾನು ಮದುವೆ ಆಗೋದು. ಮಾವನೇ ಸೇಡಿ ಆಗ್ತಂತ. ಸೇಡಿ ಆಡಿ ಮಕ ನೋಡು. ಅಲ್ಲವಾ ಅಲ್ಲವಾ ಎಂತಂತಾರೆ ಸಿಗಡಿ ಕೆಲಸ ಸಾಧಿಸಿಲ್ಲ. ನೀನ್ ಹೆಂಗ ಸಾಧಿಸಿದವ ಸಂಪಾದಿಸಿದವ? ಶಾಪುರ ಶಿವಪುರ ಮಗಳಾದಕ್ಕ ಸಾರ್ಥಕವಾಯ್ತವ. ನನ್ನ ಹೆಸರು ಉಳಿಸಿದವ. ಉಳಿಸ್ತೀನ ಮತ್ತೇನವ ಶಾಲಿನಿ? ಹಲೋ ಸರ್, ಇಲ್ಲೇ ಸರ್ ಬರ್ತಾ ಇದೀನಿ. ಮಾವ ನಿಮ್ಮ ಸುದ್ದಿ ಮುಂದುವರಿಸಿ. ನಮ್ಮ ಆಸ್ಪತ್ರೆಗೆ ಏನು ಈತ ಬಂದನಂತೆ ನಮ್ಮ ಡಾಕ್ಟರ್. ಬರ್ಲಾ? ಆಯ್ತು ಹೋಯ್ ಬಾಪ. ಹಿಂಗೆ ಜೋಪಾನಪ್ಪ, ನಿನ್ನ ಮಗಳು ಸೇಡ್ ಆಗ್ತಾವ ಗಂತಂಡು ಟುಸ್ ಅಂತ ಹೊಡೆದು ಬಿಟ್ಟಾಳು. ನಿಂದು ಜೋಪಾನ ಅಂಗಿ. ಏ ಬಾರ್ರೆ ಕೊಂಡಮ್ಮಳು ಬಂದ್ಕೊಂಡು ಹೊಡಕೊಂಡೆ ಕೊಳಕ್ ಮಾಡ್ಲ ಸೇಮ್ ಟು ಅಣ್ಣಲ್ಲವ ಯವ್ವ. ಶಾಲಿನಿ ಎಲ್ಲಿಗೆ ಹೊಂಟಿಡಿ? ನೀವ್ ಹೇಳ್ಕೊಟ್ಟ ಮೇಲೆ ನಾ ಹೇಳ್ಬೇಕಲ್ಲ ಅದಕ್ಕ. ಅದೇ ಬಜಾರಕ್ ಹೊಟ್ಟಿದೆ ಕಾಕ. ಏನೇ ನಳಿನಿ ಕೊಳಕ್ ಮಂಟ್ಲ ಚೆನ್ನಾಗಿದ್ಯಾ? ಅಯ್ಯೋ ಅನಿಕೆ ಮಿಂಡಾಣ ಚೆನ್ನಾಗಿದೆ ಕಣಕ್ಕ. ಇನ್ನೇನವ ಈಗ ಒಂದು ವಾರ ತೆಪ್ಪಿತ್ತು. ನಿನಗೊಂದು ಒಳ್ಳೆ ವರ ಹುಡುಕಿ ಲಗ್ನ ಮಾಡಿಬಿಟ್ರೆ ಸರಿವಾಗ್ತದೆ. ನಾನು ಅಲ್ಲಿ ಇಲ್ಲಿ ಹುಡ್ಕಾಕೈತಿನವ. ಇಲ್ಲೇ ಗುಳ್ಳೇವು ಹೊಸಕೋಡು ಆಮೇಲೆ ಅಡ್ಲಿಗೆ ಕಚ್ಚೋಡು ಇದು ಗುಡ್ದೂರ ಅಂತ ಹುಡ್ಕಾಕೈತಿನವ. ಎಲ್ಲಿ ಸಿಗಬಲ್ದು. ಅದಕ್ಕೆ ನಾವು ಕಾಕಲ ಮನೆ ಪಕ್ಕಲಾಗ ಕಾಯ್ಗಡೆ ಪಾಯ್ಗಡೆ ಮಾಡಿ ರೊಕ್ಕ ಜಗ್ಗಿ ಸಂಘ ಪೈಸೆ ನಾವು ಬಡ್ಡಿ ಕೊಟ್ಟಣ ಆತ ಕೊಟ್ಟು ಮದುವೆ ಮಾಡ್ಬಿಡಣ. ಮದುವೆ ಮಾಡೋಣ ಅಂತ ಅಂದ್ಕೊಂಡಿ ನಾವು. ಆತ್ಮೇಲೆ ನಮ್ಮ ಕಿಶಪ್ಪ ಇಲ್ಲೇ ಇದ್ದಾನ. ನಮ್ಮ ಬಸ ಸಾಮ್ ಕರ್ಕೊಂಡೋಗಿ ಮುಂಜಾನೆ 6 ಗಂಟೆಗೆ ಬೇಡ ಕಾಕ, ಮದುವೆ ಎಂಬ ವಿಷಯ ನನ್ನ ಬಾಳಿನಲ್ಲಿ ಬರೋದು ಬೇಡ. ನನಗೆ ಸದ್ಯಕ್ಕಂತೂ ಮದುವೆ ಬೇಡ. ನೀವು ವರ ಹುಡುಕುವ ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಿ. ನನಗೆ ಮದುವೆ ಬೇಡ ಬೇಡ ಬೇಡ. ಅರ್ಜೆಂಟ್ ಆಗಿ ಕುಂತಿದ್ದಲ್ಲಿ ಗಂಡನೇ ಅಲ್ಲ ನಾವ ಏಸಿಸಿ ನೋಡವ. ಮದುವೆ ಹೆಣ್ಣಿಗೆ ಬೇಕವ. ನಾನು ಬರ್ಲೇನವ? ನಾನು ಬರ್ಲೇನಕ್ಕ.
ಯೋಚನೆ ಮಾಡಲೇಬೇಕು. ಮದುವೆ ಅದು ನನ್ನಂತವಳಿಗೆ ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡು ಆಡಂಬರದಿಂದ ಮೆರೆಯುತ್ತಿರುವ ನನಗೆ ಮದುವೆಯೇ ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಇನ್ನು ಸಾಕಷ್ಟು ಹಣವನ್ನು ಕೊಟ್ಟು ರೂಪದಲ್ಲಿ ರೂಪವತಿಯಾಗಿ ಸಾಕಷ್ಟು ವಿದ್ಯೆಯನ್ನು ಕಲಿತು ವರದಕ್ಷಿಣೆ ಕೊಟ್ಟು ಅತ್ತೆಯ ಕಿರುಕುಳವನ್ನು ಅನುಭವಿಸಲಿಕ್ಕೆ ನಾನು ಮದುವೆ ಆಗಬೇಕಾ? ಅದೆಂದಿಗೂ ಸಾಧ್ಯವಿಲ್ಲ. ಇನ್ನು ಮದುವೆಯಾದ ಮಹರ್ಷಿಯ ಹೆಂಡತಿಯನ್ನ ರತಿ ಅಂತ ಕರೀತಾನೆ. ಮದುವೆಯಾಗಿ 3 ವರ್ಷ ಆದ್ಮೇಲೆ ಅದೇ ಹೆಂಡತಿಯನ್ನ ಕತ್ತೆ ಅಂತ ಕರೆದು ಮತ್ತೊಂದು ಹೆಣ್ಣಿನ ತೋಳ ತಕ್ಕಿಯಲ್ಲಿ ಬಿದ್ದಿರ್ತಾನೆ. ಇಂಥ ಪುರುಷತ್ವಕ್ಕೆ ನಾನು ಮದುವೆ ಆಗ್ಬೇಕಾ? ಸಾಧ್ಯವೇ ಇಲ್ಲ. ಇನ್ನು ಹೆಣ್ಣುಗಳನ್ನ ಬಟ್ಟೆ ಬದಲಾಯಿಸುವ ಅಂಥ ಗಂಡುಗಳಿಗೆ ನಮ್ಮಂಥವರ ಕೈಯಲ್ಲಿ ಹಾಕಿ ಹಿಚ್ಚಿಕುವಂತ ಹೆಣ್ಣುಗಳು ಹುಟ್ಟಬೇಕು ಈ ನಾಡಿನಲ್ಲಿ. ಮಿಸ್ಟರ್ ಕಿರಣ್ ರಾಜ್, ಆಸ್ತಿ ಅಂತಸ್ತು ಇದೆ ಅಂತ ಕಂಡ ಹೆಣ್ಣುಗಳ ಜೊತೆ ಎಂಜಾಯ್ ಮಾಡ್ತಾ ಇದೆಯಲ್ಲ, ಅದೇ ನಿನ್ನ ಆಸ್ತಿ ಅಂತಸ್ತನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ನಿನ್ನ ಮನೆಯಿಂದ ನಿನ್ನನ್ನು ಹೊರಗೆ ಹಾಕ್ಲಿಲ್ಲ, ನನ್ನ ಹೆಸರು ಶಾಲಿನಿ ಅಲ್ಲ. ಕಿರಣ್ ರಾಜನ ಮೋಸದ ಕತೆ ಕೇಳಿ ನಾಟ್ಯ ಮಯೂರಿ ಈ ಹೊತ್ತಿಗಾಗಲೇ ಸಿದ್ಧ ಹೋಗಿರ್ತಾರೆ. ದೇಶ ಬಿಟ್ಟು ಹೋಗುವ ಮುನ್ನ ಇಂಗ್ಲಿಷರು ಭಾರತದ ಸ್ವಾತಂತ್ರ್ಯವನ್ನು ಕಟ್ಟಿಸಿ ಹೋಗಿದ್ದಾರೆ ಎಂಬುದು ಇನ್ನೂ ಅರಿತಿಲ್ಲ. ಮೊದಲ ರಾತ್ರಿಯ ಫಲಿತಾಂಶ ಏನಾಯಿತೆಂದು ತಿಳಿಸಲಿಕ್ಕೆ ಈ ಹೊತ್ತಿಗಾಗಲೇ ಮದನ ಬರಬೇಕಾಯಿತು. ಮಿತ್ರ, ನಿನಗೆ 100 ವರ್ಷ ಆಯುಷ್ಯು. ನಿಮ್ಮಂತ ಸ್ನೇಹಿತರ ಹತ್ರ ಇರುವುದಾದರೆ 100 ವರ್ಷ ಏಕೆ ಕಿರಣ್ ರಾಜ್, 1000 ವರ್ಷ ಬದುಕಬಹುದು. ಮದನ್, ಹೇಗಿದೆ ನಮ್ಮ ಬಣ್ಣದ ಗಿಣಿ? ಸ್ವೇಚ್ಛೆಯಿಂದ ಹಾರಿದ ಗಿಣಿ ರೆಕ್ಕೆ ಕಳೆದುಕೊಂಡು ನನ್ನ ಬಾಳ ಪಂಜರದಲ್ಲಿ ತೆಪ್ಪಗೆ ಬಿದ್ದಿದೆ. ಗಿಣಿಗೆ ಏನಾದರೂ ಉಪಹಾರ ಆಗಿದೆಯಾ? ರಾತ್ರಿ ಕೊಟ್ಟ ಉಪಹಾರವೇ ಇನ್ನು 3 ದಿವಸ ಬೇಕು ಜೀವಿಸಿಕೊಳ್ಳುವುದಕ್ಕೆ. ಗಿಣಿಗೆ ಸಿಗುವ ಉಪಹಾರವನ್ನು ನೋಡುವ ಭಾಗ್ಯ ನನಗಿಲ್ಲವಲ್ಲ ಮದನ್. ಅಗತ್ಯವಾಗಿ ಹಿಂದೆ ನಡೆಯಿರಿ ಕಿರಣ್ ರಾಜ್. ಇಂದು ಬೇಡ ಮದನ್, ಇನ್ನೊಂದು ದಿನ ಹೋದರೆ ಆಯಿತು. ಮದನ್, ಇಂದು ರಾತ್ರಿ ಕೊಯಂಬತ್ತೂರಿನಿಂದ ಚಂದರ್ಗಿಲಾಲ್ ಕೋಟಾ ನೋಟ್ ತರುತ್ತಾನೆ. ಮೊದಲು ನೀನು ಅವುಗಳನ್ನು ಸಾಗಿಸುವ ಏರ್ಪಾಡು ಮಾಡಬೇಕು. ಆಯ್ತು ಕಿರಣ್ ರಾಜ್, ನಿಮ್ಮ ಕೆಲಸ ಆಯ್ತು ಅಂತ ತಿಳಿದುಕೊಳ್ಳಬೇಡಿ, ನಾನಿನ್ನು ಬರುವೆ. ಕನಕ ಕೇಕಿಗೆ ಕಾಲ ಕುಣಿಯುತ್ತದೆ ಎನ್ನುವುದಕ್ಕೆ ಈ ಕಿರಣ್ ರಾಜನ ಸಾಕ್ಷಿ. ಕಾಮಿನಿಯರೆಂದು ಕಾಮಿಸುವುದರಿಂದ ಹಿಡಿದು ಮಂತ್ರಿಗಳಲ್ಲಿ ಜೇಬಿನಲ್ಲಿ ಹಾಕಿಕೊಳ್ಳುವುದರಲ್ಲಿ ಈ ಕುಬೇರನಿಗೆ ಸರಿಸಾಟಿ ಯಾರು ಇಲ್ಲ. ಶಾಲೆ
ಶಾಲಿನಿ, ಈ ಕುಬೇರನ ಅರಮನೆಗೆ ರಂಬಿಯಾಗಿ ಬಂದಿದ್ದಕ್ಕೆ ನಿನಗೆ ಸ್ವಾಗತ ಸುಸ್ವಾಗತ. ಈ ಕಲಿಯುಗದ ದುಷ್ಯಂತ ಒಳ್ಳೆ ಮೂಡ್ನಲ್ಲಿದ್ದಂತೆ ಕಾಣುತ್ತೆ. ಹೇಗಾದ್ರೂ ಮಾಡಿ ಇವನಿಗೆ ಪುಸಲಾಯಿಸಿ ನನ್ನ ಆಸೆನ ಈಡೇರಿಸಿಕೊಳ್ಳಲೇಬೇಕು. ಅಲ್ಲ ಕಿರಣ್ ರಾಜ್, ಎಲ್ಲರೂ ಪ್ರಿಯತಮಿನಿಯನ್ನ ಪ್ರಿಯಕರ ಹುಡ್ಕೊಂಡು ಬರೋದು ಸ್ವಾಭಾವಿಕ. ಆದ್ರೆ ನಿಮ್ಮನ್ನ ಹುಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ ಅಂತೀನಿ. ಆಳವಾಗಿ ತಳ ಊರಿದೆಯೇ ನಿನ್ನಲ್ಲಿ ನನ್ನ ಪ್ರೇಮ ಸವಿ ನೆನಪಿನ ಬೇರು. ಆ ಬೇರು ಬಾಡಬಾರದು ಅಂತ ನನ್ನ ಅನುರಾಗದ ನೀರನ್ನು ಹುಟ್ಟಿ ಮತ್ತೆ ಹೂವನ್ನು ಅರಳಿಸಬೇಕೆಂದು ಕಾದಿರಿಸುತ್ತಿದೆ ಈ ನನ್ನ ಮನ. ಈ ನಿನ್ನ ಭಾಗ್ಯೋದಯದ ಭಾಸ್ಕರನನ್ನು ಕಾಣದಿದ್ದರೆ ಅರಳುವುದಿಲ್ಲವೇ ಶಾಲಿನಿ ನಿನ್ನ ಮೊಗವು? ನರಳಿ ನಿಂದಿರುವ ಈ ವಿರಹದ ಮಬ್ಬನ್ನ ಬೇಗಿಸುವ ಕಿರಣ್ ರಾಜ್ ತನ್ನ ಭಾಗ್ಯದ ಭಾಸ್ಕರನಲ್ವೇ? ಬರೀ ಮಾತಿನ ಸುರಿಮಳೆಯೋ ಅಥವಾ ಮೈಮನ ತಣಿಸುವ ಏನಾದರೂ ಮನರಂಜನೆಯೋ? ಈ ನನ್ನ ಹೃದಯ ಸ್ಪರ್ಶಿಸಿದೆ ನಿಮ್ಮ ಮನ. ಹರ್ಷಗೊಂಡ ಮನಕ್ಕೆ ಸ್ಪರ್ಶಕ್ಕಾಗಿ ಕುಣಿಯಬೇಕೆನಿಸುತ್ತದೆ. ಆಹಾ, ಹಾ, ನೋಡಿ, ನೀವು ಈ ರೀತಿ ಹಾಡು ಕುಣಿದು ನಿಮ್ಮ ಮನಸ್ಸು ತುಂಬಾ ತಳೆದಿರಬೇಕು. ತೆಗೆದುಕೊಳ್ಳಿ ಈ ಸುರಪಾನ. ತಿರಸ್ಕರಿಸಿ ಅನಿಸುತ್ತದೆ ಮನ. ಯಾಕೆ? ಕಾರಣ? ನಿನ್ನ ಕೆಂಗುಲಾಬಿಯ ಕೆಂದುಟಿಯ ಸವಿಯಲು ಹವಣಿಸುತ್ತದೆ ಮನ. ಮಹಾಕಾವ್ಯ ರಚಿಸಿದ ಕಾಳಿದಾಸನಿಗೆ ಒಂದೇ ಒಂದು ಸಲ ಕನಕಾಭಿಷೇಕವಾಯಿತಂತೆ. ಆದರೆ ಇಂದು ಈ ಕುಬೇರ್ ಕಿರಣ್ ರಾಜನಿಗೆ ಕನಕ ಕಾಮಿನಿಯರಿಂದ ದಿನನಿತ್ಯವೂ ಕನಕಾಭಿಷೇಕವೇ. ಭೂಲೋಕದಲ್ಲಿರುವ ಈ ಇಂದ್ರನ ವೈಭವ ನೋಡಲಿಕ್ಕೆ ಸ್ವರ್ಗಾಧಿಪತಿಯಾದ ಇಂದ್ರನೇ ಬೆಚ್ಚಿ ಬೆರಗೊಳ್ಳಬೇಕು. ಬರೀ ಬಾಯಿ ಮಾತಿನಲ್ಲೇ ಆಡಂಬರ ನಿಮ್ದು. ಏಕೆ ಏನಾಯ್ತು ಶಾಲಿನಿ? ಅಲ್ಲ, ನಿಮ್ಮ ಆಸ್ಥಾನದಲ್ಲಿ ನರ್ತಕಿ
ರಂಬೆಯಾದ ನನಗೆ ಯಾವ ಕಾಣಿಕೆನೂ ಇಲ್ಲವೇ? ನನ್ನ ರಂಬೆಗೆ ಈ ಕೊರತೆಯನ್ನು ಈಗಲೇ ಪೂರೈಸುವ. ಶಾಲಿನಿ, ಈ ಚಿನ್ನದ ಉಂಗುರವನ್ನು ತೆಗೆದುಕೋ. ನೋಡಿ, ಸಿರಿ ಸಂಪತ್ತಿನಲ್ಲಿ ತೇಲಾಡಬೇಕಾದರೂ ನೀವು ನಿಮ್ಮ ಆಸ್ಥಾನದಲ್ಲಿ ನರ್ತಕಿಯಾದ ನಾನು ನಿಮ್ಮಿಂದ ಅಲ್ಪ ಕಾಣಿಕೆಯನ್ನು ತೆಗೆದುಕೊಂಡ್ರೆ ಮುಂದೆ ನಿಮ್ಮ ಗೌರವಕ್ಕೆ ತಕ್ಕೆ. ತೆಗೆದುಕೊಳ್ಳಿ, ನನಗಿದು ಬೇಡ. ಮೋಹಿನಿಗೆ ಪ್ರೀತಿಯಿಂದ ಕೊಟ್ಟ ಕಾಣಿಕೆಯನ್ನು ಮತ್ತೇಕೆ ಹಿಂದಿರುಗಿಸುವಿ? ಹಾಗಾದರೆ ಮುಡಿಸಿಕೊಂಡ ನಿನ್ನ ಮಗದಲ್ಲಿ ಮಂದಹಾಸ ಹರಳಲಿ. ನೋಡಿ, ಚಿನ್ನದಂತೆ ನೀವೇ ನನ್ನ ಪಕ್ಕದಲ್ಲಿರಬೇಕಾದ್ರೆ ಈ ಚಿನ್ನದ ಆಡಂಬರ ತೆಗೆದುಕೊಳ್ಳುವಷ್ಟು ಸಣ್ಣ ಗುಣದವಳು ನಾನಲ್ಲ. ನನಗಿದು ಬೇಡ, ತೆಗೆದುಕೊಳ್ಳಿ. ಹಾಗಾದರೆ ನಿನಗಿನ್ನೂ ತೃಪ್ತಿ ಆಗಿಲ್ಲವೇ ಶಾಲಿನಿ? ನೀನು ಕಣ್ಣು ಮುಚ್ಚಿಕೋ. ನೀನು ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ನಿನಗೊಂದು ಆಶ್ಚರ್ಯವನ್ನೇ ತೋರಿಸುತ್ತೇನೆ. ಆಯ್ತು. ಈ ಕಿರಣ್ ರಾಜು ನಿನ್ನನ್ನು ಹಣದಿಂದ ಅಭಿಷೇಕ ಮಾಡುವನು. ತೆಗೆದುಕೋ ಬ್ಲಾಂಕ್ ಚೆಕ್, ತೀರಿಸಿಕೋ ನಿನ್ನ ಹಣದ. ಈಗಲಾದರೂ ಸಂತೋಷವಾಗಿದೆ ನನ್ನ ಚೆಲುವಿನ ಕನ್ಯೆಗೆ. ಆಹಾ, ನಿಮ್ಮನ್ನ ನಾನು ಏನಂತ ಕರಿಬೇಕು? ನಿಮ್ಮನ್ನ ದಾನ ಶೂರ ಕರ್ಣ ಅಂತ ಕರೆದ್ರು ತಪ್ಪಾಗ್ಲಿಕ್ಕೆ ಬರೀ ಹೊಗಳಿಗೆ. ಹಾಗಾದ್ರೆ ಮತ್ತೇನು ಆಶಿಸುತ್ತಿದೆ ನಿಮ್ಮ ಮನ? ಶಾಲಿನಿ, ಈಗಾದರೂ ಒಂದು ಗಾನ.
ಈ ಮಳೆಯಲ್ಲಿ ಮನ ಎಷ್ಟು ತೊಂದರು ಮತ್ತೆ ಮತ್ತೆ ಬೀಳ್ತಾ ಇದೆ ನನ್ನ ಹೃದಯ. ಇದೇನಿದು ಜೋಡಿ ಹಕ್ಕಿಯಾಗಿ ನನ್ನ ಜೊತೆ ನೀವು ಬಂದ್ಬಿಟ್ಟಿದ್ದೀರಲ್ಲ ತಾವು. ರೋಗಾಂತಕ್ಕೆ ಕಲ್ಪಣದ ಮತ್ತೆ ಮತ್ತೆ ಹೇಗೆ ಹಪ್ಪುತ್ತದೆಯೋ ಹಾಗೇ ನಿನ್ನ ಅಪ್ಪಿಕೊಂಡಿರಬೇಕಾಗುತ್ತದೆ. ತೀರಕ್ಕೆ ಎಷ್ಟು ಮುತ್ತಿಟ್ಟರು ಸಮುದ್ರ ಅಲೆಗಳು ಮತ್ತೆ ಮತ್ತೆ ಹೆಚ್ಚಿಗೆ ಬರ್ತಾ ಇದೆ ಅಲ್ಲವೇ? ವಾಟ್ ಫಾಸ್ಟ್ ಸೈಟ್ ಮೊದಲನೆಯ ನೋಟಕ್ಕೆ ನಿನ್ನ ಪ್ರೇಮ ಪೂಜಾರಿ ಆದನು. ಈ ನಿಮ್ಮ ಪೂಜಾರಿಯ ಪ್ರೇಮ ಭಕ್ತಿಯನ್ನು ನಾನು ಎಂದೆಂದಿಗೂ ನಿಮ್ಮಲ್ಲೇ ಸ್ವೀಕರಿಸುವೆ ನಾನು. ಆದರೆ ಅರ್ಚನೆ ಅಭಿಷೇಕಗಳು ಶುರು ಮಾಡಬಹುದೇ? ಎಸ್, ಧಾರಾಳವಾಗಿ ಶುರು ಮಾಡಬಹುದು ತಾವು. ತುಂಬಾ ನಾಚಿಕೆ ಆಗ್ತಾ ಇದೆ ನನಗೆ, ಬಿಡಿಯಪ್ಪ. ನನ್ನ ಪ್ರೀತಿ ಎಂಬ ಮಾಂಗಲ್ಯದಿಂದ ನಿನ್ನ ಹೃದಯ ಕೊರಳಿಗೆ ನಿನಗೆ ಅರಿವಿಲ್ಲದಂತೆ ನಾನು ಎಂದೋ ಕಟ್ಟಿದ್ದೇನೆ. ಹಾಗಾದ್ರೆ ಮಾನಸಿಕವಾಗಿ ನೀವು ನನಗೆ ಮಾತು ಕೊಟ್ಟಿದ್ದೀರಲ್ಲ, ಅದೇ ರೀತಿ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಆಸೆ. ಯಾಕೆಂದ್ರೆ ಈ ನಮ್ಮಿಬ್ಬರ ಪ್ರೀತಿಯ ಅಮರವಾದ ಪ್ರೀತಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಹೃದಯ ಸ್ಪರ್ಶದಿಂದ ಅಂದರೆ ಮಸ್ತಂತೆ ಗರ್ಭದಾನ ಮಾಡಿದ ದುರ್ವಾಸ ಮನೆಗಳು ನಾನಾಗಬೇಕೆ? ಇಲ್ಲವೇ ಸಂಜೆಯನ ಬೆಟ್ಟ ಹೊತ್ತು ತರುವಾಗ ದೇವರ ಹರಿಯಿಂದ ಸಮುದ್ರದಲ್ಲಿ ಮೀನಿಗೆ ಗರ್ಭದಾನ ಮಾಡಿದ ಹನುಮಂತನಾಗಬೇಕೆ? ಚೇಚಿ ಹನುಮಂತನಾಗೋದು ಬೇಡ. ಈ ಪ್ರೀತಿಯ ಸತಿಗೆ ನೀವು
ಅರಶರಾದ್ರೆ ಅಷ್ಟೇ ಸಾಕು ನನಗೆ. ಹಾಗಾದರೆ ಈಗಲೇ ಇಬ್ಬರು ಯಮಕುಟಿ ಎಂಬ ಬೃಂದಾವನಕ್ಕೆ ಹೋಗೋಣವೇ? ನಂದಿಕೆತನ ನಡೆಯಿರಿ ಹೊರಡೋಣ. ಏನ್ರಿ ಕೈ ಬಿಡಿರಿ, ನಾನು ಯಾರಾದ್ರೂ ನೋಡಿದ್ರೆ ಹೇಗೆ ಅಂತ. ನೋಡಿ ಬಿಡಿ, ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಬಾಯಿ ತುಂಬಾ ಕೊಂಡಾಡ್ತಾರೆ. ಜೋಡಿ ಚೆನ್ನಾಗಿದೆ ಎಂದು ಕೊಂಡಾಡ್ತಾ ಇದ್ದಾರೆ ನಿಜ. ಆದ್ರೆ ನಿಮ್ಮ ಗಂಡಸರ ಬುದ್ಧಿ ಗೊತ್ತಿಲ್ವೇನ್ರಿ? ಬೇಕಾದಾಗ ಬೇಕಾದಂತೆ ಮಾತನಾಡಿ ಹಚ್ಚಿಕೊಂಡು ಬೇವಿನ ಕಹಿಯಂತೆ ಲಾಸ್ಟ್ ನಿಮ್ಮ ಬುದ್ಧಿಯನ್ನೇ ತೋರಿಸ್ತಾ ಇದ್ದೀರಾ ನೀವು. ಅದಕ್ಕೆ ನಿಮ್ಮ ಗಂಡಸರ ಬುದ್ಧಿ ನನಗೆ ಗೊತ್ತಿಲ್ವೇನ್ರಿ? ಬೆಲ್ಲದಂತ ಮಾತನಾಡಿದರು, ಬೆಲ್ಲದಂತ ಸಿಹಿಯಂತಿರುವಿ ನಲ್ಲನ ಮನಸ್ಸು ಏನಂಬುದು ನಲ್ಲಿಗೆ ಗೊತ್ತಿಲ್ಲವೇನೋ? ನನಗೆ ಚೆನ್ನಾಗಿ ಗೊತ್ತಿದೆ ರಾಜ. ಆದ್ರೆ ಬೇವಿನ
ಬಾಯಿ ಎಷ್ಟೇ ವಿಷಯವಾದರೂ ಕೂಡ ಅದರಂತೆ ನಿಮ್ಮ ಬುದ್ಧಿಯನ್ನು ತೋರಿಸ್ತಾ ಇದ್ದೀರಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ಮನೆಯಲ್ಲಿ ನೋಡಿ, ನನ್ನ ಅಣ್ಣ ನನ್ನ ಅತ್ತಿಗೆಯನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಬಂದು ಈಗ ದಿನನೂ ನನ್ನ ಅತ್ತಿಗೆ ಜೊತೆ ತುಂಬಾ ಜಗಳ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ನನ್ನ ಅತ್ತಿಗೆ ದೇವತೆ ಅಂತವಳು, ಆ ದೇವತೆಗೆ ಈ ರೀತಿ ದ್ರೋಹ ಮಾಡ್ತಾ ಇದ್ದಾನೆ ನನ್ನ ಅಣ್ಣ. ನೋಡಿ, ಈ ರೀತಿ ನನ್ನ ಅಣ್ಣನ ವರ್ತನೆಯನ್ನು ನೋಡಿದ್ರೆ ಯಾವ ಗಂಡಸರನ್ನು ನಂಬಬಾರದೆ ಸಾಯಿ ನನಗೆ. ನಿಮ್ಮ ಅಣ್ಣನೇ ವರ್ತನೆ ನೋಡಿ ಎಲ್ಲಾ ಗಂಡಸರ ಮೇಲೆ ತಪ್ಪು ಅಭಿಪ್ರಾಯ ಮೂಡಿದೆ. ಮದನ್ ನಡೆದು ನೋಡಿದರೆ ನಿನ್ನ ಮಾತು ನಿಜ ಅನ್ನಿಸುತ್ತದೆ ಆಶಾ. ಸುಖ ದಾಂಪತ್ಯ ಸರಸಮಯ ಸೊಗಸು ಕಾಣಬೇಕಾದ ಅವನ ಮಗದ ಯಾವಾಗಲೂ ವಿರಸವೇ ಕಾಣುತ್ತದೆ. ನೋಡಿ, ನನ್ನ ಅಣ್ಣನ ವೃತ್ತಿಯಲ್ಲಿ ಚಚಿ ಏಕೋ ಏನೋ ಇತ್ತಿತ್ತಲಾಗಿ ಬಹಳ ಬದಲಾವಣೆ ಆಗಿಬಿಟ್ಟಿದ್ದಾನೆ ನನ್ನಣ್ಣ. ಯಾಕೆಂದ್ರೆ ಮದುವೆ ಆದಾಗಿನಿಂದ ನನ್ನ ಅತ್ತಿಗೆ ಜೊತೆ ತುಂಬಾ ಜಗಳ ಮಾಡ್ತಾ ಇದ್ದಾನೆ. ಒಂದು ದಿನ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಮಾತನಾಡ್ತಾ ಇಲ್ಲ. ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾನಂತ ನನಗೊಂದು ಗೊತ್ತನೇ ಆಗ್ತಾ ಇಲ್ಲ ಕುಮಾರ್. 100ಕ್ಕೆ 100ರಷ್ಟು ಸತ್ಯ ಆಶಾ ನಿನ್ನ ಮಾತು. ನೀನು ಸತ್ಯ ವಿಚಾರದ ಸದ್ಗುಣ ಸಿಳಲು ಹಣಕ್ಕಾಗಿ ಅಲೆಯದೆ ನಟಿರೇ ಗುಣಶೀಲ ಮಾತ್ರ ಇರುವುದಿಲ್ಲ ಅಂದುಕೊಂಡಿದೆ. ಆದರೆ ನಿನ್ನ ಅತ್ತಿಗೆ ನೀಳಲನ್ನು ನೋಡಿದರೆ ನಟಿರಲು ಇಂಥ ನೈತಿಕತೆ ಇದೆ ಅಂತ ನನಗೆ ಅನಂತ ಆಶ್ಚರ್ಯ ಆಗುತ್ತದೆ. ಕಾಯಕ್ಕಾಗಿ ದುಡಿಯುವ ನಟಿರಲ್ಲೂ ನಾವು ಕೀಳು ದೃಷ್ಟಿಯಿಂದ ಕಾಣುವುದು ನಮ್ಮ ಸಣ್ಣ ಬುದ್ಧಿಯ ಪ್ರದರ್ಶನವೆನಿಸುತ್ತದೆ. ಆದ್ರೆ ಅಂತ ಸುಸುಲಿಯನ್ನು ನಾನು ಅತ್ತಿಗೆಯಾಗಿ ಪಡೆಯಬೇಕಾದ್ರೆ 2 ಜನ್ಮ ಪುಣ್ಯ ಮಾಡಿದ್ದೀನಿ ನಾನು. ನಾಟಕದ ವೃತ್ತಿಯಲ್ಲಿ ನನ್ನ ಅತ್ತಿಗೆ ಎಷ್ಟು ಕಷ್ಟಗಳನ್ನು ಅನುಭವಿಸಿರ್ಬೋದು ನಿಜ. ಆದ್ರೆ ನನ್ನ ಅಣ್ಣ ಅವಳನ್ನು ಕೂಡಿಕೊಂಡ ಮೇಲೆ ಪ್ರೀತಿ ವಿಶ್ವಾಸದಿಂದ ಇರ್ತಾ ಇದ್ದಾರಂತ ನಾನು ತಿಳಿದುಕೊಂಡಿದ್ದೆ. ಆದ್ರೆ ಏನು ಮಾಡುವುದು, ಈ ರೀತಿ ಮಾಡ್ತಾ ಇದ್ದಾನಂತ ನಾನು ಕನಸು ಮನಸ್ಸಿನಲ್ಲಿ ತಿಳಿದಿರಲಿಲ್ಲ. ಅಷ್ಟೇ ಅಲ್ಲ ಕುಮಾರ್, ಆ ಕಿರಣ ರಾಜನ ಜೊತೆ ಕೂಡಿಕೊಂಡು ಯಾವ ಹೊತ್ತಿನಲ್ಲಿ ಮನೆಗೆ ಬರ್ತಾ ಇದ್ದೇನೋ, ಏನ್ ಮಾಡ್ತಾ ಇದ್ದಾನಂತ ನನಗೊಂದು ಗೊತ್ತನೇ ಆಗ್ತಾ ಇಲ್ಲ ಇವಾಗ. ಆಶಾ, ಮೊನ್ನೆ ಮದನ ಕಂಡಾಗ ಆ ವಿಷಯ ಪ್ರಸ್ತಾಪಿಸಿದ್ದೆ. ನಿನ್ನ ಅತ್ತಿಗೆ ಅನುರಾಗ ನೈವೇದ್ಯಕ್ಕೆ ನೊಂದು ಉಸಿರು ಬಿಟ್ಟನೇ ಹೊರತು ನೆಮ್ಮದಿಯ ಉಸಿರು ಬಿಡಲಿಲ್ಲ. ನೀರಲ್ಲಿ ಬಿಚ್ಚಿಟ್ಟ ಕಿಚ್ಚರಂತೆ ಯಾವುದೇ ಹಗೆತನದ ಹೋಗಿ ಹಾಡುತ್ತದೆ ನಿನ್ನ ಅತ್ತಿಗೆ ಬಾಳ ಬನದಲ್ಲಿ. ಮದನ್ ಸೇರಿಕೊಂಡು ಸಂಶಯ ಒಡೆಯ ಕಿರಣ್ ರಾಜನ ಮೇಲೆ ನನಗೇಕೋ ಅನುಮಾನ. ಆ ಆಸಾಮಿ ಒಂದು ಘಟನೆಯಲ್ಲಿ ನನ್ನ ಕೈಯಲ್ಲಿ ಸಿಕ್ಕಾಕಿಕೊಂಡಿದ್ದ. ಕೈ ಬಂದಾಗ ಹೇಳುತ್ತೇನೆ ಆಶಾ, ನಿನ್ನ ಅತ್ತಿಗೆ ಆನಂದ ಹಾಲಿನಲ್ಲಿ ಯಾವ ಹಗೆತನದ ಹುಳಿ ಹಿಂಡಿದನು ಎಂಬುದು ಮೊದಲು ಪತ್ತೆ ಹಚ್ಚಬೇಕು. ಆಗ್ಲಿ ಕುಮಾರ್, ನೀನ್ ಹೇಳಿದ ಮಾತಿನಂತೆ ಅಲ್ಲಿವರೆಗೆ ನೋಡ್ತಾ ಇದ್ದೇನೆ. ನೋಡಿ, ಮುಂದೆ ನನ್ನ ಅತ್ತಿಗೆ ಎಂತವಳು ಎನ್ನುವುದು ನನಗೆ ಅಣ್ಣನಿಗೆ ತೋರಿಸಿಕೊಡ್ತಾ ಇದ್ದೀನಿ ನಾನು. ಹಾ ಕುಮಾರ್, ನಾನಿನ್ನು ಬರಲೇ. ಅಣ್ಣ ಅತ್ತಿಗೆಯರ ಪ್ರೇಮ ಬೆಸಿಗೆ ಹಾಕಿದ ಕೂಡಲೇ ಈ ಜೋಡಿಗೆ ಮದುವೆಯಲ್ವೇ? ಅಲ್ಲಿವರೆಗೆ ನಾವಿಬ್ಬರು ದೂರ ದೂರ ಅಲ್ವೇ ಕುಮಾರ್?
ಸಿನಿಮಾ ಅಂತ ಮಾಡ್ತೀರಿ ಏನು? ಹಿಡಿಯರು ಯಾರೇ ಭಯ ಇಲ್ಲಂಗಿಲ್ಲ, ಮುಖ ತಿರಿಸಿ ಈ ಕಡೆ. ಅಯ್ಯೋ ಅಯ್ಯಪ್ಪ ನಮಸ್ಕಾರ ಸರ್. ನೀವ ನೋಡಿ ತುಂಬಾ ಆಗಿದೆ ಸರ್. ವೆಂಕಟೇಶ್ ವೆಂಕಟೇಶ್ ಸಾಕು ಮಾಡೋ ನಿನ್ನ ರೆಕಾರ್ಡ್ಸ್. ಇಲ್ಲಿ ಯಾಕೆ ಬರಕ್ ಹೋಗಿದ್ದು? SP ಸಾಹೇಬ್ರೆ, ನಿಮಗೆ ಅರ್ಜೆಂಟು ವಿಷಯ ತಿಳಿಸಕ್ ಹೋಗಿದ್ದಾರೆ. ಆಗೋ ಸರಿ, ಹಾಗಾದ್ರೆ ಆಶಾ ನೀನು ಮನೆಗೆ ಹೋಗುತ್ತೀಯಾ? ಆಯ್ತು ರೀ. ನಾನೇನು ಬರುತ್ತೆ. ಏನು ಅಂತ ಅರ್ಜೆಂಟ್? ಇವತ್ತು ಈ ಪಾರ್ಕಿನಲ್ಲಿ ಕೊಯಮತ್ತೂರಿನಿಂದ ಚಂದರ್ಗಿಲಾಲ್ ಕೋಟಾ ನೋಟು ಸಳ್ಳ ಸಾಗಾಣಿಕೆ ಮಾಡ್ತಾನಂತೆ ಸರ್. ಓಹೋ ಓಹೋ, ಅದು ಆ ವಿಷಯ. ಹಾಗಾದರೆ ಹೋಗೋಣ ನಡಿ, ಆ ಪೊದೆಯಲ್ಲಿ ಅಡಿಕೊಳ್ಳೋಣ ಬಾ.